ವೆಲ್ಕಮ್ ಟು ಶ್ರುತೀಸ್ ಕಿಚನ್. ಇವತ್ತು ನಾನು ಮಟನ್ ಸ್ಪೆಷಲ್ ರೆಸಿಪಿ ಆದಂತಹ ಮಟನ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹೇಗೆ ತಯಾರಿ ಮಾಡುವುದಂತ ನೋಡುವ. ನೋಡಿ, ನಾನು ಅರ್ಧ ಕೆಜಿ ಆಗುವಷ್ಟು ಕ್ಲೀನ್ ಮಾಡಿಟ್ಟಂತಹ ಮಟನ್ ತಗೊಂಡಿದ್ದೇನೆ. ನಾನು ಇದಕ್ಕೆ ಬೋನ್ಲೆಸ್ ಮಟನ್ ಅನ್ನೇ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಮಟನ್ಗೆ ಬೇಕಾದಷ್ಟು ಉಪ್ಪು, ಅದೇ ರೀತಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ. ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನಾವು ಫ್ಲೇಮ್ ಆನ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈ ಮಸಾಲದ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡುವ. ನೋಡಿ, ಮಸಾಲದ ಹಸಿ ವಾಸನೆ ಎಲ್ಲ ಹೋಗಿದೆ. ಇನ್ನು ನಾನು ಇದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಇನ್ನೊಂದು ನಾವು 6 ವಿಸಿಲ್ ಆಗುವವರೆಗೆ ಕುಕ್ಕರಲ್ಲಿ ಕುಕ್ ಮಾಡುವ. ಆಗ ನಮಗೆ ಮಟನ್ ಚೆನ್ನಾಗಿ ಬೆಂದು ಸಿಗ್ತದೆ. ನೋಡಿ, 6 ವಿಸಿಲ್ ಆಗಿದೆ. ಇನ್ನು ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡುವ. ಕುಕ್ಕರ್ನ ವಿಸಿಲು ಹೋಗುವಷ್ಟೊತ್ತಲ್ಲಿ ಇದಕ್ಕೆ ಬೇಕಾದಂತಹ ಮಸಾಲವನ್ನು ತಯಾರಿ ಮಾಡುವ. ಅದಕ್ಕೋಸ್ಕರ ನಾನು 3 ಲವಂಗ, 3 ಏಲಕ್ಕಿ ಹಾಗೆ 2 ತುಂಡು ದಾಲ್ಚಿನ್ನಿ ತಗೊಂಡಿದ್ದೇನೆ. ಇದನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ ಹೀಗೆ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕರಿಮೆಣಸು ಹಾಗೆ 5 ಮೆಣಸು ಹಾಕ್ತಾ ಇದ್ದೇನೆ. ಇನ್ನು ಇದು ಒಳ್ಳೆ ಪರಿಮಳ ಬರುವವರೆಗೆ ಫ್ರೈ ಮಾಡುವ. ಹೀಗೆ ಡ್ರೈ ಫ್ರೈ ಮಾಡಿದ್ರೆ ಆಯ್ತು, ಆಯಿಲ್ ಹಾಕುವ ಅಗತ್ಯ ಇಲ್ಲ. ನೋಡಿ, ಇದು ಒಳ್ಳೆ ಫ್ರೈ ಆಗಿ ಪರಿಮಳ ಬರ್ತಾ ಇದೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣಿಯಲು ಬಿಡುವ. ನೋಡಿ, ಈ ಸ್ಪೈಸಸ್ ತಣಿದಿದೆ. ಇನ್ನು ಇದನ್ನೊಂದು ಜಾರಿಗೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾನು 2 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದು ದೊಡ್ಡದಾದ್ದರಿಂದ ನಾನೊಂದು 2 ಹಾಕ್ತಾ ಇದ್ದೇನೆ. ಚಿಕ್ಕದಾದ್ರೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಬಹುದು. ಹಾಗೆ 1 ತುಂಡಾಗುವಷ್ಟು ಶುಂಠಿ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ತಿಕ್ಕಾಗಿ ಪೇಸ್ಟ್ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ನೈಸಾಗಿ ಪೇಸ್ಟ್ ಮಾಡಿ ತೆಗೆದಿದ್ದೇನೆ. ನೋಡಿ, ಕುಕ್ಕರ್ನ ವಿಸಿಲ್ ಹೋಗಿದೆ ಈಗ. ಇನ್ನು ಇದನ್ನು ನಾವು ಓಪನ್ ಮಾಡುವ. ಇನ್ನು ಇದರ ಮಟನ್ ಪೀಸನ್ನು ತೆಗೆದು ಬೇರೊಂದು ಬೌಲಲ್ಲಿ ಹಾಕಿರ್ತಾ ಇದ್ದೇನೆ. ಅದೇ ರೀತಿ ಈ ಮಟನ್ ಬೇಯಿಸಿದ ನೀರು ಕೂಡ ನಮಗೆ ಬೇಕು. ಅದನ್ನು ನಾನೊಂದು ಬೇರೊಂದು ಬೌಲಲ್ಲಿ ಹಾಕಿರ್ತಾ ಇದ್ದೇನೆ. ಇನ್ನು ನಾನೊಂದು ಪಾಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಸಿ ಮಾಡಲಿ ಇಟ್ಟಿದ್ದೇನೆ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ಗೋಡಂಬಿ ಫ್ರೈ ಆಗಿದೆ. ಇದನ್ನು ನಾವು ತೆಗೆಯುವ. ಇನ್ನು ಇದೇ ತುಪ್ಪಕ್ಕೆ ಕುಕ್ ಮಾಡಿಟ್ಟಂತಹ ಮಟನ್ ಅನ್ನು ಹಾಕುವ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡುವ ಈ ತುಪ್ಪದಲ್ಲಿ. ಈ ಹೊತ್ತಲ್ಲಿ ಬೇವು ಸೊಪ್ಪು ಇದ್ರೆ ಹಾಕ್ಬೋದು. ನಾನು ಯಾವತ್ತೂ ಹೇಳುವ ಹಾಗೆ ನನ್ನ ಹತ್ರ ಬೇವು ಸೊಪ್ಪು ಇಲ್ಲ. ಇನ್ನು ನಾವು ಇದಕ್ಕೆ ಗ್ರೈಂಡ್ ಮಾಡಿಟ್ಟಂತಹ ಪೇಸ್ಟ್ ಅನ್ನು ಹಾಕುವ. ಅದೇ ರೀತಿ ಮಿಕ್ಸರ್ನ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮಟನ್ ಒಟ್ಟಿಗೆ. ಇದು ಸ್ವಲ್ಪ ಹೊತ್ತು ಹೀಗೆ ಬೇಯಲಿ. ನೋಡಿ, ಇದು ಸ್ವಲ್ಪ ಈಗ ಬೆಂದಿದೆ. ಇನ್ನು ನಾವು ಮಟನ್ ಬೇಯಿಸಿದಂತಹ ನೀರನ್ನು ಇದಕ್ಕೆ ಸೇರಿಸುವ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬೇಯಿಸುವ. ಈ ಗ್ರೇವಿ ನಮಗೆ ಚೆನ್ನಾಗಿ ಡ್ರೈ ಆಗಿ ಸಿಗ್ಬೇಕು, ಅಷ್ಟರವರೆಗೆ ನಾವು ಬೇಯಿಸಬೇಕು. ಹಾಗೆ ಈ ಸಮಯದಲ್ಲಿ ನಾವು ಉಪ್ಪು ನೋಡಿ ಹಾಕ್ಬಹುದು. ನೋಡಿ, ಈಗ ಗ್ರೇವಿ ಸ್ವಲ್ಪ ತಿಕ್ಕಾಗ್ತಾ ಬಂದಿದೆ. ಇನ್ನೂ ಕೂಡ ಚೆನ್ನಾಗಿ ಡ್ರೈ ಆಗಿ ಸಿಗ್ಬೇಕು ನಮಗೆ. ಆಗ್ಲೇ ನಮ್ಗೆ ಗೀ ರೋಸ್ಟ್ ಒಳ್ಳೆ ಚೆನ್ನಾಗಿ ಟೇಸ್ಟ್ ಆಗಿ ಬರ್ತದೆ. ನೋಡಿ, ಗ್ರೇವಿ ಒಳ್ಳೆ ತಿಕ್ಕಾಗಿ ಬರ್ತಾ ಇದೆ. ಈ ಹೊತ್ತಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಗೀ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಗ್ರೇವಿ ಒಳ್ಳೆ ತಿಕ್ಕಾಗಿ ಬಂದಿದೆ, ಡ್ರೈ ಆಗಿ ಕೂಡ ಬಂದಿದೆ. ಈಗ ನಾನು ಫ್ಲೇಮ್ ಕಡಿಮೆ ಮಾಡ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಟಂತಹ ಗೋಡಂಬಿ ಹಾಕ್ತಾ ಇದ್ದೇನೆ.
ಅದೇ ರೀತಿ 3 ಕಾಯಿ ಮೆಣಸು ಉದ್ದಕ್ಕೆ ಕಟ್ ಮಾಡಿಟ್ಟದ್ದು ಹಾಕ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಗ್ರೇವಿ ಎಲ್ಲ ಒಳ್ಳೆ ಡ್ರೈ ಆಗಿ ಬಂದಿದೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ನಾನು ಫ್ಲೇಮ್ ಆಫ್ ಮಾಡಿ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ಘಮಘಮಿಸುವ ಮಟನ್ ಗೀ ರೋಸ್ಟ್ ರೆಡಿ ಆಗಿದೆ. ಇನ್ನು ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಮಟನ್ ಗೀ ರೋಸ್ಟ್ ಹೇಗೆ ಬಂದಿದೆ ಅಂತ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಅದೇ ರೀತಿ ಮಟನ್ ಕೂಡ ಒಳ್ಳೆ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟ್ ಆಗಿ ಬಂದಿದೆ. ಅದೇ ರೀತಿ ಈ ತುಪ್ಪದ ಪರಿಮಳ ಅದಕ್ಕೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಟೋಟಲ್ ಆಗಿ ಈ ಮಟನ್ ಗೀ ರೋಸ್ಟ್ ಸೂಪರ್ ಆಗಿ ಬಂದಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಒಮ್ಮೆ ಟ್ರೈ ಮಾಡಿದ್ರೆ ನೀವು ಖಂಡಿತವಾಗಿ ಪದೇ ಪದೇ ಮಾಡೇ ಮಾಡ್ತೀರಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬಾಯ್.